ಬಿಡೆನು. ಆ ಮಾತು ಹೇಳಿದ ನನ್ನ ತಾಯಿ. ಯೇಸು ಕೈ ಬಿಡನು ದೈವಿಕ ಸಂದೇಶಕ್ಕೆ ನಿಮ್ಮೆಲ್ಲರನ್ನು ನಾನು ಆಹ್ವಾನ ಮಾಡ್ತಾ ಇದ್ದೇನೆ. ನಿನ್ನೆ ನಾವು ಕೇಳಿಸ್ಕೊಂಡಂಥ ಅದೇ ಸಂದೇಶ ಇವತ್ತು ಕೇಳಿಸ್ಕೊಳ್ರಿ. ನಿಮ್ಮ ಜೀವಮಾನದಲ್ಲಿ ನೀವು ಚಿಗುರ್ತೀರ. ಅದಕ್ಕೆ ಎಚ್ಚರಗೊಂಡಿದ್ದೇನೆ ಎಂದು ತಿಳಿದುಕೋ ಅಂತ ಹೇಳಿದೆ. ದೇವರು ನಿಮ್ಮೆಲ್ಲರಿಗೂ ಹೇಳ್ತಾ ಇದ್ದಾರೆ. ತನ್ನ ಮಾತನ್ನು ದೇವರು ನಿಮಗೆ ನೆರವೇರಿಸಕ್ಕೆ ಹೋಗ್ತಾರೆ. ಬಾದಾಮಿ ಗಿಡಕ್ಕೆ ಎರಡು ಅರ್ಥ ಇದೆ. ಆಲ್ಮಂಡ್ ಟ್ರೀ, ಯಾಕೆ ಬಾದಾಮಿ ಗಿಡನೇ ನೋಡ್ಬೇಕು, ಯಾಕೆ ಬಾದಾಮಿ ಫಲನೇ ಅಲ್ಲಿ ಹಣ್ಣುಗಳೇ ಬಿಡ್ತು ಎಂಬುದಾಗಿ ನಾವು ನೋಡಬೇಕಾದ್ರೆ ಸತ್ಯವೇದದಲ್ಲಿ ಬಾದಾಮಿ ಗಿಡಕ್ಕೆ ಅರ್ಥ ಇದೆ, ಎರಡು ಅರ್ಥ ಇದೆ. ಪುರಾತನ ಸಿರಿಯಾ ಮತ್ತು ಪಲಸ್ತೀನಲ್ಲಿ ಬಾದಾಮಿ ಗಿಡ ತುಂಬ ಸಮೃದ್ಧಿಯಾಗಿ ಕಾಣ್ತಾ ಇತ್ತಂತೆ. ಬಾದಾಮಿ ಗಿಡಕ್ಕೆ ಇಂಗ್ಲಿಷ್ ಭಾಷೆಯಲ್ಲಿ ಆಲ್ಮಂಡ್ ಅಂತಾರೆ, ಇಬ್ರಿಯ ಭಾಷೆಯಲ್ಲಿ ಶಕ್ಕೀದ್ ಅಂದರೆ ಕಾಯುವುದು, ವಾಚ್ಫುಲ್ನೆಸ್ ಅಂತ ಅದಕ್ಕೆ ಅರ್ಥ ಆಯಿತು. ಒಂದನೇ ಅರ್ಥ ವಾಚ್ಫುಲ್ನೆಸ್. ಬಾದಾಮಿ ಗಿಡ ಏನು ತೋರಿಸ್ತದಂದರೆ ಎಚ್ಚರಿಕೆಯಿಂದ ಇರುವುದು ಅಥವಾ ಕಾಯುವುದು ಎಂಬುದಾಗಿ ಅದು ಅರ್ಥವನ್ನು ಕೊಡ್ತದೆ. ಜನವರಿಯಿಂದ ಫೆಬ್ರವರಿ ತಿಂಗಳಿನವರೆಗೂ, ಫೆಬ್ರವರಿ ಮಾರ್ಚ್ ಏಪ್ರಿಲ್ವರೆಗೂ ಈ ಬಾದಾಮಿ ಗಿಡದ ಹಣ್ಣು ಬಿಡೋಂಥ ಕಾಲ ಇತ್ತಂತೆ. ಅದರಿಂದ ಇವರು ಇಸ್ರಾಯೇಲರು ಭಾಳ ಬಾದಾಮಿ ಗಿಡವನ್ನು ನೋಡ್ತಾ ಇದ್ದಾರೆ. ಯಾಕಂದರೆ ದಿಸ್ ಈಸ್ ಇದೇನಂತಂದರೆ ಎಚ್ಚರಿಕೆಯಿಂದ ಇರೋದು. ಬಾದಾಮಿ ಗಿಡದ ಅರ್ಥ ಎಚ್ಚರಿಕೆಯಿಂದ ಇರೋದು. ಪ್ರತಿಯೊಂದು ದೇವರ ವಾಕ್ಯದಲ್ಲಿರುವಂಥ ವಸ್ತು ಇರ್ಬೋದು, ಬಣ್ಣ ಇರ್ಬೋದು, ಮೊಳೆ ಇರ್ಬೋದು, ವ್ಯಕ್ತಿ ಇರ್ಬೋದು, ಅದಕ್ಕೆಲ್ಲದಕ್ಕೂ ಆತ್ಮಿಕ ಅರ್ಥ ಇದೆ. ಬೈಬಲ್ನಲ್ಲಿ ಏನಾದರೂ ದೇವರು ಇಟ್ಟಿದ್ರೆ ಅದಕ್ಕೆ ಆತ್ಮಿಕವಾದ ಅರ್ಥ ಇದೆ. ನನಗೆ ನಿನಗೆ ದೇವರು ಅದ್ರ ಮೂಲಕ ಏನೋ ಮಾತಾಡ್ತಾ ಇದ್ದಾರೆ. ಒಂದು ಬಣ್ಣ ತಗೊಂಡ್ರೂ ಅದಕ್ಕೆ ಅರ್ಥ ಇದೆ. ಒಂದು ಕಡ್ಡಿ ಇಟ್ಟಿದ್ರೆ ಅದಕ್ಕೆ ಅರ್ಥ ಇದೆ. ಒಂದು ಕೋಲು, ಯಾರು ಕೋಲ್ ಬಗ್ಗೆ ಮಾತಾಡಲೇ ಇಲ್ಲ. ಆರೋನನ ಕೋಲು, ಮೋಶೆ ಕೋಲು, ನಾವು ಯಾರು ಮಾತಾಡಿಲ್ಲ. ಬಟ್ ಯಾಕೆ ದೇವ್ರು ಕೊಟ್ಟರೋ ಗೊತ್ತಿಲ್ಲ ನನಗೆ. ದೇವ್ರ ಸ್ತೋತ್ರ. ಹಾಗಾದ್ರೆ ಆ ಕೋಲನ್ನು ದೇವರು ಬೈಬಲ್ನಲ್ಲಿ ಬರೆದಿದ್ದಾರೆ ಅಂದರೆ ಅದಕ್ಕೂ ಏನೋ ಒಂದು ಅರ್ಥ ಇದೆ. ಸರಿ, ಅದಕ್ಕೊಂದು ಉದಾಹರಣೆ ಆದಿಕಾಂಡ 43:11. ಆದಿಕಾಂಡ 43:11. ಆದಿಯಾಗಮಂ 43:11. ಏನು ಅದು ನಿಜವಾಗ್ಲೂ ಎಚ್ಚರಿಕೆಯನ್ನು ತೋರಿಸುವಂಥದ್ದಾಗಿದೆ. ಅದಕ್ಕೆ ಅವರ ತಂದೆಯಾದ ಇಸ್ರಾಯೇಲನು ಅವರಿಗೆ, ನೀವು ಹೋಗಲೇಬೇಕಾಗಿದ್ದರೆ ಒಂದು ಕೆಲಸ ಮಾಡ್ರಿ. ಈ ದೇಶದಲ್ಲಿ ದೊರಕುವ ಶ್ರೇಷ್ಠವಾದ ವಸ್ತುಗಳಲ್ಲಿ ಕೆಲವನ್ನ ನಿಮ್ಮ ಸಾಮಾನಿನಲ್ಲಿಟ್ಟು ಆ ಮನುಷ್ಯನಿಗೆ ಕಾಣಿಕೆಯಾಗಿ ತೆಗೆದುಕೊಂಡು ಹೋಗಿರಿ. ಸ್ವಲ್ಪ ತೈಲ, ಸ್ವಲ್ಪ ದ್ರಾಕ್ಷರಸ, ಕಾಕಂಬಿ, ಹಾಲು ಮಡ್ಡಿ, ರಕ್ತಬೋಳ, ಆಕ್ರೋಡು, ಬಾದಾಮಿ ಇವುಗಳನ್ನು ತೆಗೆದುಕೊಂಡು ಹೋಗಿ ಕೊಡಿರಿ. ಅದಲ್ಲದೆ 2ರಷ್ಟು ಹಣವನ್ನು ಕೈಯಲ್ಲಿ ತೆಗೆದುಕೊಂಡು ಹೋಗಿರಿ. ಅವರು ನಿಮ್ಮ ಚೀಲಗಳ ಬಾಯಲ್ಲಿ ಹಾಕಿ ಹಿಂದಕ್ಕೆ ಕಳುಹಿಸಿದ ಹಣವನ್ನು ತೆಗೆದುಕೊಂಡು ಹೋಗಿರಿ. ಸಾಕು. ಇನ್ನೊಂದು ವಚನ ಹೋದ್ರಿ, ಅರಣ್ಯಕಾಂಡ 17:8. ಇಲ್ಲಿ ನೀವು ಶ್ರೇಷ್ಠವಾದ ವಸ್ತುಗಳಲ್ಲಿ ಬಾದಾಮಿ ಹಣ್ಣು ಒಂದು. ಮರುದಿನ ಮೋಶೆ ಗುಡಾರದಲ್ಲಿ ಹೋಗಿ ನೋಡಲಾಗಿ, ಆಹಾ, ಲೇವಿ ಕುಲಕ್ಕೋಸ್ಕರ ಆರೋನನು ಕೊಟ್ಟಿದ್ದ ಕೋಲು ಚಿಗುರಿ ಮೊಗ್ಗೆ ಬಿಟ್ಟು ಹೂವರಳಿ ಬಾದಾಮಿ ಹಣ್ಣುಗಳನ್ನು ಫಲಿಸಿತ್ತು. ನೀವು ಇಬ್ರಿಯ 9:4 ಓದಿದ್ರು ಸಹ, ಅದನ್ನ ಓದೋದು ಬೇಡ, ಅದರಲ್ಲಿ ಓದಿದ್ರು ಸಹ ನೀವು ಒಡಂಬಡಿಕೆಯ ಮಂಜೂಷದಲ್ಲಿ ಈ ಆರೋನನ ಚಿಗುರಿದ ಕೋಲಿತ್ತಂತೆ. ಈ 2-3 ವಚನ ನಾವು ಓದಿದ್ವಲ್ಲ, ಇದರಲ್ಲಿ ಬಾದಾಮಿ ಗಿಡ ಏನು ತೋರಿಸ್ತದಂದ್ರೆ, ಬಾದಾಮಿ ಹಣ್ಣು ಏನು ತೋರಿಸ್ತದಂದ್ರೆ ಇದು ಶ್ರೇಷ್ಠ ವಸ್ತುಗಳಲ್ಲಿ ಒಂದು. ಎರಡನೇದಾಗಿ ಇದು ದೇವರ ಆಜ್ಞೆಯನ್ನು ತೋರಿಸ್ತದೆ. ಅಂದರೆ ದೇವರ ವಚನಗಳು, ವಾಗ್ದಾನಗಳು ಯಾವತ್ತೂ ಸಹ ಶ್ರೇಷ್ಠವಾದದ್ದು, ರುಚಿಕರವಾದದ್ದು ಎಂಬುದಾಗಿ ಸೂಚಿಸುವಂಥದ್ದಾಗಿದೆ. ಅದನ್ನ ನಾವು ನೋಡಬೇಕು. ಏನೇನೋ ನೋಡೋದಲ್ಲ. ನಾವೇನೇನೋ ನೋಡಕ್ಕೆ ಹೋಗ್ತೀವಿ, ಇಟ್ಸ್ ನಾಟ್ ಎ ಪ್ರಾಬ್ಲಮ್. ಸೈಟ್ ಸೀಯಿಂಗ್, ನೋ ಪ್ರಾಬ್ಲಮ್. ಆದರೆ ಹೆಚ್ಚು ಏನು ನೋಡ್ತಾ ಇದೀಯ ನೀನು? ರುಚಿಕರವಾದದ್ದು. ಯಾವುದನ್ನ ರುಚಿಕರ ಇಸಿ ಬಾದಾಮಿ ಹಣ್ಣನ್ನೋದು ಶ್ರೇಷ್ಠವಾದ ವಸ್ತುಗಳಲ್ಲಿ, ರುಚಿಕರವಾದ ವಸ್ತುಗಳಲ್ಲಿ ಒಂದಾಗಿತ್ತು. ಅದೇ ಥರ ನಮ್ಮ ಜೀವಮಾನದಲ್ಲಿ ಇವತ್ತು ಎಷ್ಟೋ ವಸ್ತುಗಳಿದೆ, ಎಷ್ಟೋ ತಿನ್ನೋಂಥದ್ದಿದೆ. ಆದರೆ ನಮ್ಮ ದೇಹಕ್ಕೆ ವಿಟಮಿನ್ ಕೊಡುವಂಥದ್ದನ್ನು ನಾವು ತಿನ್ನಬೇಕು, ಪ್ರೋಟೀನ್ ಕೊಡೋದನ್ನು ನಾವು ತಿನ್ನಬೇಕು. ಅದೇ ಥರ ನಮ್ಮ ಆತ್ಮಿಕ ಜೀವಮಾನಕ್ಕೆ ಎಲ್ಲವೂ ಬೇಕಾಗಿಲ್ಲ, ಕೆಲವು ಬೇಕು. ಎಲ್ಲಾನು ಮಾಡಕ್ಕೆ ಹೋಗ್ಬೇಡ್ರಿ, ಕೆಲವನ್ನ ಮಾಡ್ರಿ. ಅದ್ಯಾವುದು?
ಪಶ್ಚಾತ್ತಾಪ ಪಡ್ರಿ, ಪ್ರಾರ್ಥನೆ ಮಾಡ್ರಿ, ಬೈಬಲ್ ಓದ್ರಿ, ಆರಾಧನೆ ಮಾಡ್ರಿ, ಟೈಮ್ ಕರೆಕ್ಟಾಗಿ ಉಪವಾಸ ಪ್ರಾರ್ಥನೆ ಮಾಡ್ರಿ. ದೇವ್ರು ನಿಮ್ಗೆ ಏನೇನು ಹೇಳ್ತಾರೋ ದೇವ್ರ ಸನ್ನಿಧಾನದಲ್ಲಿ ದೇವ್ರು ನೋಡ್ರಿ. ಸೊ ಟೇಕ್ ದ್ಯಾಟ್ ವಿಚ್ ಇಸ್ ಬೆಸ್ಟ್ ಫಾರ್ ಯು. ದೇವ್ರು ಹೇಳ್ತಾರೆ ಇವ್ರಿಗೆ, ಯಾರಿಗೆ ಯವುಷನ್ ಜೊತೆ ಹೋದಾಗ ಶ್ರೇಷ್ಠ ವಸ್ತುಗಳನ್ನ ತಗೊಂಬನ್ರಿ, ಸುಮ್ಮನೆ ಎಲ್ಲ ತಗೊಂಬರ್ಬೇಡಿ. ಎರಡನೇದಾಗಿ ಕಹಿ ಎಲ್ಲ ಸಿಹಿಯಾದದನ್ನು ತಗೊಂಬನ್ರಿ. ಹಾಗಾದರೆ ಪ್ರಿಯ ದೇವರ ಮಕ್ಕಳೇ, ನಾನು ನೀನು ಆತ್ಮಿಕ ಜೀವಮಾನಕ್ಕೆ ಶ್ರೇಷ್ಠವಾದದ್ದು ಯಾವುದು, ಸಿಹಿ ಆದದ್ದು ಯಾವುದು, ಅದನ್ನು ಆರಿಸ್ಕೊಳ್ಬೇಕು. ಎಲ್ಲ ಎಷ್ಟೋ ಸಾರಿ ನಾವು ಎಲ್ಲ ಮಾಡ್ತೀವಿ. ಅವ್ರು ಮಾಡೋದು ಮಾಡ್ತೀವಿ, ಲೋಕದವ್ರು ಮಾಡೋದು ಮಾಡ್ತೀವಿ, ಇವ್ರು ಮಾಡೋದು ಮಾಡ್ತೀವಿ. ಅವಂಗ ಸೇರದೆ ಪಂಡ್ರು, ಇವಂಗ ಸೇರದೆ ಬೇಡ, ಇವಂಗ ಸೇರಿದ ಪಣ್ಣಾದೆ. ನಿನಗೆ ಯಾವುದು ಶ್ರೇಷ್ಠವಾಗಿದೆ, ಯಾವುದು ರುಚಿಕರವಾಗಿದೆ ಆತ್ಮಿಕವಾಗಿ, ಅದನ್ನು ನೀನು ಮಾಡಬೇಕು. ಸೊ ಬಾದಾಮಿ ಗಿಡ ಇದು ಚಿಗುರ್ತು ಅಂದರೆ ಅದು ಶ್ರೇಷ್ಠವಾದದ್ದು, ಅದು ರುಚಿಯಾದದ್ದಾಗಿತ್ತು. ಅದನ್ನೇ ಯೆರೆಮೀಯ ನೋಡ್ತಾನೆ. ಅದಕ್ಕೆ ದೇವರು ಹೇಳ್ತಾರೆ, ನಾನು ನನ್ನ ಮಾತನ್ನು ನೀನು ಕೊಟ್ಟಿದ್ದೀನಲ್ಲ, ಅದು ನೆರವೇರಿಸ್ತೀನಿ. ಯಾಕಂದರೆ ನೀನು ಕರೆಕ್ಟಾಗಿರೋದು ನೋಡ್ತಾ ಇದ್ದೀಯ. ಎಲ್ಲ ಗಿಡನೂ ನೋಡ್ತಾ ಇಲ್ಲ, ನೀನು ಎಲ್ಲವನ್ನ ನೋಡ್ತಾ ಇಲ್ಲ. ನೀನು ನೋಡ್ತಾ ಇರೋದು ಯಾವ್ದನ್ನ ನೋಡ್ಬೇಕು ಅದನ್ನ ನೋಡ್ತಾ ಇದೀಯ. ಆಮೇನ್. ದೇವರ ಸ್ತೋತ್ರ. ಕರ್ತನು ತಾನೇ ಈ ಸಂದೇಶದ ಮೂಲಕವಾಗಿ ನಿಮ್ಮನ್ನು ಆಶೀರ್ವಾದ ಮಾಡಿದ್ದಾರೆ. ಕುಗ್ಗಿ ಹೋಗ್ಬೇಡ್ರಿ, ದೇವರ ಸನ್ನಿಧಾನದಲ್ಲಿರ್ರಿ. ಪ್ರಾರ್ಥಿಸೋಣವಾ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದಂಥ ನಮ್ಮ ಸ್ವರ್ಗೀಯ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರ. ಅಪ್ಪ ತಂದೆಯಾದ ದೇವರೇ, ಈ ಸಂದರ್ಭದಲ್ಲಿ ಸ್ವಾಮಿ, ಯಾರ್ಯಾರು ಕುಗ್ಗಿ ಹೋಗಿ ದೇವರ ಸನ್ನಿಧಾನದಲ್ಲಿ ಅವ್ರು ಇರ್ತಾರೋ ಅವ್ರು ಚಿಗುರುವಾಗಿ ನೀನು ಮಾಡ್ತೀಯ. ಅದಕ್ಕಾಗಿ ಸ್ತೋತ್ರ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ, ಆಮೇನ್. ಕರ್ತನು ತಾನೇ ನಿಮ್ಮನ್ನು ಆಶೀರ್ವಾದ ಮಾಡಲಿ. ಯೇಸು ನಿಮ್ಮನ್ನು ಕೈ ಬಿಡನು. ನಾನು ಪಾತ್ರದಲ್ಲಿ ಇರುವಾಗಲೂ ನೀನು ಭಯಪಟ್ಟು ಓಡಬಾರದು. ನನ್ನ ಮಾತನಂಬಿ ಸ್ಥಿರವಾಗಿರು. ನಿನ್ನ ಬಿಡಲಾರೆ, ಬಿಡೆನು ಎಂದೆಂದಿಗೂ. ಕೈ ಬಿಡೆನು, ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೆನು, ನಾ ಕೈ ಬಿಡೆನು, ಸುತ್ತಲೂ ಹೂಗಳು ಬಾಡಿ ಹೋದರು, ಮೇಲೆ ಸ್ವರ್ಗದೋಳು ಬಾದಲಾಗದು. ಅಲ್ಲಿಂದೇಸು ಸ್ವಾಮಿ ಬಾರುವಾತನು, ನನ್ನ ಬಿಡಲಾರ, ನನ್ನನ್ನು ಕೈ ಬಿಡನು. ನಾ ಕೈ ಬಿಡೆ
ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಮುಂದೆ ಬಾವು ಕಷ್ಟ ಬಾರುತ್ತಿದ್ದರು, ಬಾಯ ಪಾಡಲಾರೆ ಸ್ವಾಮಿ ಇದ್ದಾನೆ. ಬಾಲವಾಗಿ ನಿಂತು ಹರ್ಷಗೊಳ್ಳುವೆ. ಸ್ವಾಮಿ ಬಿಡಲಾರ, ಸ್ವಾಮಿ ನನ್ನ ಕೈ ಬಿಡನು. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ತಾ ಹೇಳಿದನಲ್ಲವೇ. ನಾ ಕೈ ಬಿಡೆನು, ನಾ ಕೈ ಬಿಡೆನು.